ಹೇಳಿ ಸರ್. ಕಮ್ಮಘಟ್ಟದಲ್ಲಿ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಜೆಡಿಎಸ್. ಏನು ಇದೇ ತಿಂಗಳು ಶನಿವಾರ ಒಂದು ಬೃಹತ್ ಸಮಾವೇಶವನ್ನು ಬೆಂಗಳೂರು ಮಹಾನಗರದ 28 ಕ್ಷೇತ್ರದಿಂದ ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಏನು ಜಿ ಬಿ ಚುನಾವಣೆ ಬರ್ತಾ ಇದೆ, 5 ಮಹಾನಗರ ಪಾಲಿಕೆಗಳು, ಆ ಪಾಲಿಕೆಗೆ ಸ್ಪರ್ಧಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಂದರೆ ಆಸ್ಪಿರೆಂಟ್ಸು, ಆಕಾಂಕ್ಷಿಗಳು ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು, ನಿಖಿಲ್ ಅವರು, ಎಚ್ ಡಿ ರೇವಣ್ಣವರು, ನಮ್ಮ ಪಕ್ಷದ 18 ಶಾಸಕರು ಮತ್ತು ಎಲ್ಲ MLCಗಳು, ಅನೇಕ ಪಕ್ಷದ ಮಾಜಿ ಮಂತ್ರಿಗಳು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಏನು ಬೆಂಗಳೂರು ನಗರದ ಮುಂದಿನ ಚುನಾವಣೆಯ ರೂಪರೇಷೆಗಳನ್ನ ಸಿದ್ಧಪಡಿಸೋದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನು ತುಂಬೋದಕ್ಕೋಸ್ಕರ ಈ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ. ಈ ಸಭೆಯ ಯಶಸ್ವಿಗಾಗಿ ಹಗಲಿರುಳು ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು ಇದೊಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ. ಭಾಳ ಅದ್ದೂರಿಯಾಗಿ 1 ಲಕ್ಷಕ್ಕೂ ಮೀರಿ ಜನ ಬರೋ ನಿರೀಕ್ಷೆ ಇದೆ ಅಂತೇಳಿ ನಾವು ತುಂಬ ಆತ್ಮಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈಗ ಬೆಂಗಳೂರು ನಗರ ಜಿಲ್ಲೆಯಲ್ಲಿ JDS ಪ್ರಬಲವಾಗಿ ಇದೆ ಅಂತ ತೋರಿಸ್ತಾ ಇದ್ರಿ ಈ ಸಮಾವೇಶದ ಮೂಲಕ. ಖಂಡಿತ JDS ಇಲ್ಲವೇ ಇಲ್ಲ ಅನ್ನೋರಿಗೆ ಇದೆ ಅನ್ನೋದನ್ನು ಶನಿವಾರ ಎಲ್ಲ ಏನು ಟೀಕೆ ಮಾಡ್ತಕ್ಕಂಥ BJP ಮಿತ್ರರು, ಕಾಂಗ್ರೆಸ್ ಮಿತ್ರರಿಗೆ ನಮ್ಮದೊಂದು ಸಂದೇಶವನ್ನು ಕೊಡ್ತಾ ಇದ್ವಿ. JDS ಸ್ಟ್ರಾಂಗ್ ಆಗಿದೆ ನಗರ ಜಿಲ್ಲೆ. ಖಂಡಿತ ಅದಕ್ಕೋಸ್ಕರನೇ ಈ ಸಮಾವೇಶ ಮಾಡ್ತಾ ಇರೋದು. ಹೆಚ್ಚು ಸೀಟ್ಗಳನ್ನು ಕೇಳ್ತೀರಿ JBಗೆ? ಸೀಟ್ಗಳು ಹೊಂದಾಣಿಕೆ ಕೇಳ್ತೀವಿ ನಾವು. 369 169 ಕೊಡಿ ನಮಗೆ ಅಂತ ಕೇಳ್ತೀವಿ. ಅದು ಹೊಂದಾಣಿಕೆ ಆದಾಗ ಅವರು ನಮ್ಗೆ ಎಕ್ಸ್ಪೆಕ್ಟ್ ಕೊಡ್ತಾರೆ, ನಾವು ಎಷ್ಟು ಒಪ್ಕೊತೀವಿ ಅನ್ನೋದಕ್ಕೆ ನಮ್ಮ ಕುಮಾರಣ್ಣವರು, ದೇವೇಗೌಡರ ಮೇಲೆ ನಿಂತಿದೆ. ಹಾಗೆ ಎಚ್ ಡಿ ರೇವಣ್ಣವರು ಸಹ ಈ ಪಕ್ಷದ ಮುಖಂಡರು, ಪ್ರಮುಖರು ಇದ್ದಾರೆ. ಕೃಷ್ಣಾರೆಡ್ಡಿ ಅವರಿದ್ದಾರೆ. ಅನೇಕ ಪ್ರಮುಖ ಮುಖಂಡರುಗಳು ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಸುರೇಶ್ ಬಾಬು ಅವರಿದ್ದಾರೆ, ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರು. ಹೃದಯ ಭಾಗದಲ್ಲಿ ಇಲ್ಲ ಆ ಥರ ಏನಿಲ್ಲ. ಖಾಲಿ ಜಾಗ ಬರ್ತಕ್ಕಂಥ 1500ರಿಂದ 2000 ಬಸ್ಗಳು ಬರ್ತಾ ಇದ್ದಾವೆ. ಸುಮಾರು ಒಂದು 2-3 ಸಾವಿರ ಕಾರ್ಗಳು ಬರ್ತಾ ಇದ್ದಾವೆ, ಬೈಕ್ ಬರ್ತಾ ಇದ್ದಾವೆ. ಹೃದಯ ಭಾಗದಲ್ಲಿ ಮಾಡೋಕ್ಕೆ ಹೋಗಿ ಟ್ರಾಫಿಕ್ ಜಾಮ್ ಆಗಿ ಜನಗಳಿಗೆ ನಮ್ಮ ಸಮಾವೇಶ ಒಂದು ಒಳ್ಳೆಯ ಸಂದೇಶ ಜನಕ್ಕೆ ಕೊಡಬೇಕು ಅಂತಿದ್ದೀವಿ. ಅದು ಕೆಟ್ಟ ಸಂದೇಶ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ.